द बेंगलोर अपार्टमेंट्स फेडरेशन BAF, जो बेंगलुरु शहर के लाखों अपार्टमेंट निवासियों के हितों का प्रतिनिधित्व करता है, ने आज एक महत्वपूर्ण प्रेस कॉन्फ्रेंस का आयोजन किया। इस प्रेस वार्ता का मुख्य उद्देश्य शहर में बढ़ती नागरिक समस्याओं और प्रशासनिक चुनौतियों के बारे में विस्तृत जानकारी साझा करना था, जिससे आम जनता और अपार्टमेंट समुदाय दोनों प्रभावित हो रहे हैं। प्रेस कॉन्फ्रेंस में BAF के पदाधिकारियों ने बताया कि बेंगलुरु में तेजी से बढ़ती जनसंख्या, अव्यवस्थित शहरी विकास और बुनियादी ढांचे पर पड़ रहे अत्यधिक दबाव के कारण कई गंभीर समस्याएं सामने आ रही हैं। इनमें पानी की कमी, ड्रेनेज और सीवेज सिस्टम की खराब स्थिति, कचरा प्रबंधन की चुनौतियां, बिजली सप्लाई में अनियमितता और ट्रैफिक जाम जैसे मुद्दे प्रमुख हैं। फेडरेशन ने बताया कि अपार्टमेंट निवासियों को सबसे अधिक प्रभावित करने वाली समस्या जल आपूर्ति की असंतुलित व्यवस्था है। कुछ क्षेत्रों में पानी की भारी कमी है, जबकि कई अपार्टमेंट्स को प्राइवेट टैंकरों पर निर्भर रहना पड़ रहा है। ಸರ್, ಈಗೇನಾಗಿದೆ ಅಂತಂತಂದ್ರೆ ಇವಾಗ ಅಪಾರ್ಟ್ಮೆಂಟ್ಸ್ ಎಲ್ಲ ನಡೀತಾ ಇರೋದು ಸುಮಾರು 50 ವರ್ಷದ ಹಿಂದಿನ ಕಾನೂನಲ್ಲಿ. ಅದ 50 ವರ್ಷದ ಹಿಂದೆ ಇರುವಂತ ಆಕ್ಟ್ ಏನಿದೆ ಅಥವಾ ಲಾ ಏನಿದೆ ಅದು ಇವತ್ತಿಗೂ ಅಪ್ಲಿಕಬಲ್ ಆಗಿದೆ. ಬೆಂಗಳೂರಲ್ಲಾಗ್ಲಿ ಅಥವಾ ರಾಜ್ಯಾದ್ಯಂತ ಆಗ್ಲಿ, ಕರ್ನಾಟಕದ ಪೂರ್ತಿ ಆದ್ರೂ ಆಗ್ಲಿ. ನಮ್ಮ ವಿನಂತಿ ಇಷ್ಟೇ, 50 ವರ್ಷದಲ್ಲಿ ಲಾಸ್ಟ್ 50 ವರ್ಷದಲ್ಲಿ ಎಷ್ಟೊಂದು ಬದಲಾವಣೆಗಳಾಗಿದೆ. ಅಪಾರ್ಟ್ಮೆಂಟ್ ಅಲ್ಲಾಗ್ಲಿ ಅಥವಾ ಕಾನೂನಲ್ಲಾಗ್ಲಿ ಅಥವಾ ಒಂದು ಅಪಾರ್ಟ್ಮೆಂಟ್ ಅಂತಿದ್ದಾಗ ಮೇಂಟೆನೆನ್ಸ್ ಆಗಲಿ ಹೇಗೆ ನಡಿಬೇಕು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ಏನಾಗಿದೆ ಅಂತಂತಂದ್ರೆ ನಾವು ಕೋಟ್ಯಂತರ ರೂಪಾಯಿ ದುಡ್ಡು ಕಟ್ಟಿ ಒಂದು ಅಪಾರ್ಟ್ಮೆಂಟ್ ಕಟ್ಕೊಂಡು ತಗೊಂತೀವಿ. ಕೊನೆಗೆ ಅದ್ರ ಸಂಪೂರ್ಣ ಹಕ್ಕು, ಆ ಜಮೀನ್ ಏನಿದೆ ಅದ್ರ ಹಕ್ಕು ನಮ್ಗಿರಲ್ಲ. ಈ ಥರದ್ದು ಪ್ರಮುಖವಾದ ಅಂಶಗಳಾಗಿರ್ಬೋದು, ಅಥವಾ ಒಂದು ಅಪಾರ್ಟ್ಮೆಂಟ್ನ ಹೇಗೆ ನಡೆಸಬೇಕು ಅನ್ನೋದಕ್ಕಾಗ್ಲಿ ಇದೇ ಕಾನೂನು ಅನ್ನೋದು ಎಲ್ಲೂ ಬರ್ದಿಲ್ಲ. ಇದಾಗ್ಲಿ ಮತ್ತೆ ಒಂದು 50 ವರ್ಷ ಆಗುತ್ತೆ, 40 ವರ್ಷ ಆಗುತ್ತೆ, ಆ ಅಪಾರ್ಟ್ಮೆಂಟ್ನ ನಾವು ಕೆಡೋದಕ್ಕಾಗ್ಲಿ ಅಥವಾ ಮತ್ತೆ ಮರು ನಿರ್ಮಾಣ ಮಾಡೋದಕ್ಕಾಗ್ಲಿ ನಮ್ಮಲ್ಲಿ ಒಂದು ಸಮಗ್ರವಾದಂಥ ಕಾನೂನಿಲ್ಲ. ಎಲ್ಲ ಇಟ್ಕೊಂಡು ಸುಮಾರು 2 ವರ್ಷದಿಂದ ನಾವು ಬಾಫ್ ಅಂತ ಏನಿದ್ದೀವಿ, ಬೆಂಗಳೂರು ಅಪಾರ್ಟ್ಮೆಂಟ್ ಫೆಡರೇಷನ್ ಅಂತೇಳಿ, ಅಲ್ಲಿಯದ ಅಧಿಕಾರಿಗಳಿಲ್ಲ, ಅಲ್ಲಿಯದ ರಾಜಕಾರಣಿಗಳಿಲ್ಲ, ಮಂತ್ರಿಗಳಿಲ್ಲ, ಎಲ್ಲರನ್ನೂ ಸುಮಾರು 2 ವರ್ಷದಿಂದ ನಾವು ಒಂದು ಸಮಗ್ರವಾದ ಒಂದು ಕಾನೂನು ತನ್ರಿ. 50 ವರ್ಷದ ಹಿಂದಿನ ಕಾನೂನು ಏನಿದೆ ಅದು ಇವತ್ತಿಗೆ ಅಪ್ಲಿಕಬಲ್ ಇಲ್ಲ, ಇವತ್ತಿಗೆ ಅದು ಅನ್ವಯ ಆಗ್ತಿಲ್ಲ. ಅವೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಒಂದು ಕಾನೂನು ತನ್ರಿ, ಇದು ನಮ್ಮ ವಿನಂತಿ. ಇಷ್ಟೆಲ್ಲ ಮಾನ್ಯ DK ಶಿವಕುಮಾರ್ ಸಾಹೇಬರು ಹೋದ ವರ್ಷ ಒಂದು ಕಾನೂನು ತರ್ತೀವಿ ಅಂತ ಅಸೆಂಬ್ಲಿಯಲ್ಲಿ ವಾಗ್ದಾನ ಕೊಟ್ಟರು, ಒಂದು ಸದನದಲ್ಲಿ ಒಂದು ಮಾತು ಕೊಟ್ಟರು. ಅದನ್ನ ನೀವು ಎತ್ತಿ ಹಿಡೀರಿ, ಅದನ್ನ ನಮ್ಗೇನಿದೆ ಅದು ಮಾತು ಉಳಿಸ್ಕೊಳ್ಳಿ ಅನ್ನೋದಷ್ಟೇ ನಮ್ಮ ವಿನಂತಿ. ಮ್ಯಾನಿಫೆಸ್ಟೋ BJP ಮ್ಯಾನಿಫೆಸ್ಟೋದಲ್ಲಿದೆ, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿದೆ, ಎರಡರಲ್ಲೂ ಇದೆ. ಅದನ್ನ ನೀವು ಕಾಲ ಕೂಡ್ ಬಂದಿದೆ, ದಯವಿಟ್ಟು ಒಂದು ಕಾನೂನನ್ನು ತನ್ರಿ, ಜಾರಿಗೆ ಮಾಡ್ರಿ ಅಂತ ನಮ್ಮ ವಿನಂತಿ. ವಿಶ್ವ ಅಂತ ಹೇಳಿ, ಆಡಳಿತ ಮಂಡಳಿ ಸದಸ್ಯರು ಬಾಫ್ ಇಂದ. ಗವರ್ನೆನ್ಸ್ ಇಸ್ ದ ಬಿಗ್ಗೆಸ್ಟ್ ಕನ್ನಡ ಹೇಳ್ಬೇಕಲ್ಲ. ಓಕೆ, ಇದು 1972 ಇದು ಆಕ್ಟ್ ಇದು. ಸೊ 50 years ಬ್ಯಾಕ್ ಏನು ಮಾಡಿದ್ದು ಅದು ಇಂಪ್ಲಿಮೆಂಟ್ ಮಾಡೋಕ್ಕೆ ಇವಾಗ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನಾವು ಏನು ಹೇಳ್ತಾರೆ, ಹೊಸ ಒಂದು ಅಪಾರ್ಟ್ಮೆಂಟ್ ಆ್ಯಕ್ಟ್ ಮಾಡಿ ಇದು ಅಸೋಸಿಯೇಷನ್ ಆಫ್ ಓನರ್ಸ್ ಆರ್ ಅಸೋಸಿಯೇಷನ್ ಆಫ್ ರೆಸಿಡೆಂಟ್ಸ್ ಮಾಡಿ ಅದು ಅನುಕೂಲ ಆಗುತ್ತೆ ಅಂತ ಹೇಳಿದ್ದು ಒಂದು. ಸೆಕೆಂಡು, ಬಿಲ್ಡರ್ಸ್ ಹ್ಯಾಂಡ್ ಓವರ್ ಮಾಡ್ತಾರೆ ಬಿಲ್ಡಿಂಗು, ಅದು ವಿತಿನ್ 50% ಆಫ್ ದ ಬಿಲ್ಡರ್ಸ್ ಪರ್ಚೇಸ್ ಮಾಡ್ತಾರೆ. ಆ ಟೈಮು ನೀವು ರಿಜಿಸ್ಟರ್ ಮಾಡಿ ಅಸೋಸಿಯೇಷನ್ ಕೊಟ್ಬೇಕು ಅಂತ ಹೇಳ್ತಾರೆ, ಅದು ಸೆಕೆಂಡು. ಥರ್ಡು ಏನು ಹೇಳ್ತಾರೆ, ನಾವು ಓಲ್ಡ್ ಬಿಲ್ಡಿಂಗ್ಸ್ ಎಲ್ಲ ಇದೆ, ಆ ಬಿಲ್ಡಿಂಗ್ಸು ರೀಡೆವಲಪ್ಮೆಂಟ್ ಮಾಡೋಕ್ಕೆ ಒಂದು ಕಾನೂನು ಬೇಕು ಅಂತ ಹೇಳ್ತಾರೆ. ಇವಾಗ ಇಲ್ಲ, ಮಹಾರಾಷ್ಟ್ರ ಕಡೆ ಓಲ್ಡ್ ಅಪಾರ್ಟ್ಮೆಂಟ್ ಎಲ್ಲ ಇದೆ, ಅದೆಲ್ಲ ಮಾಡಿ ಇಲ್ಲಿ ಒಂದು ಅದೇ ಥರ ಮಾಡಬೇಕು ಅಂತ. ಇದು 3 ಇಂಪಾರ್ಟೆಂಟ್ ಇದು ಕಾಂಪಿಟೆಂಟ್ ಅಥಾರಿಟಿ. ಸರ್, ಬೇರೆ ವಿಚಾರ ಒಂದು, ಈ ಅಪಾರ್ಟ್ಮೆಂಟ್ಗಳಿಗೆ GB ಅವರು ನೋಟಿಸ್ ಕೊಡ್ತಾ ಇದ್ದಾರೆ, ಲಕ್ಷಾಂತರ ನೋಟಿಸ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಅವರ ಈ ಖಾತೆ ಮಾಡಿಸ್ಬೇಕಾದ್ರೆ ನೈಜ ಅಳತೆಯನ್ನು ಕೊಟ್ಟಿಲ್ಲ, ಸುಳ್ಳು ಅಳತೆಯನ್ನು ಕೊಟ್ಟು ಅವರಿಗೆ ಈ ಖಾತೆ ಮಾಡಿಸ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಸ್ಥಳಕ್ಕೆ ಹೋಗಿ ಮಾಜರ್ ಮಾಡಿದ ಸಂದರ್ಭದಲ್ಲಿ ಅಳತೆ ವ್ಯತ್ಯಾಸ ಇದೆ. ದಂಡ, ತೆರಿಗೆ ಮತ್ತೆ ಬಾಕಿ ತೆರಿಗೆ ಮೂರನ್ನು ಸೇರಿಸಿ ಹಾಕ್ತಾ ಇದ್ದಾರೆ. ಎಷ್ಟು ಲಕ್ಷ ನೋಟಿಸ್ ಬಂದಿದೆ ಅಂತ ತಮ್ಮ ಗಮನಕ್ಕೆ ಬಂದಿದೆ? 25 ಖಾತೆಗಳಲ್ಲಿ ಸಾಧಾರಣ 7 ಲಕ್ಷ, 25 ಲಕ್ಷ ಖಾತೆಗಳಲ್ಲಿ 7 ಲಕ್ಷ ಖಾತೆಗಳು ಮಾಡಿದೆ, ಈ ಖಾತೆ ಆಗಿದೆ. ಅದರಲ್ಲಿ 40,000 ಏನು ಅಳತೆ ಮ್ಯಾಚ್ ಆಗ್ತಿಲ್ಲ ಅಂತ
ಸರ್ಕಾರನೇ ನಂಬರ್ ಕೊಡ್ತಾ ಇದೆ. ಇದರಲ್ಲಿ ನೀವು ಅಪಾರ್ಟ್ಮೆಂಟ್ಗಳೇ 40,000 ಅಂತ ಹೇಳೋ ತರ ನೀವು ಮಾತಾಡ್ತಿದ್ದೀರಾ, ಏನೋ ನಂಗೆ ಗೊತ್ತಿಲ್ಲ. 40,000 ಅಪಾರ್ಟ್ಮೆಂಟ್ ಆಗ್ತಿಲ್ಲ. ಸಾಧಾರಣ ಮನೆ ಆಗಿರ್ಬೋದು, ಅಪಾರ್ಟ್ಮೆಂಟ್ ಆಗಿರ್ಬೋದು, ಎರಡು ಆಗಿರ್ಬೋದು. ಅಪಾರ್ಟ್ಮೆಂಟ್ ಎಷ್ಟಿದಾವೆ ಅಂತ ಎಷ್ಟು ನೋಟಿಸ್ ಬಂದಿದೆ? ಆ ರೀತಿ ನಮ್ಗೆ ಮಾಹಿತಿ ಇಲ್ಲ, ಹೇಳ್ಬೇಕು ಅಂತಂತಂದ್ರೆ ಲೆಕ್ಕ ಮಾಡಿ ನಮ್ಗೆ ಮಾಹಿತಿ ಇಲ್ಲ. ಹಾಗಾದ್ರೆ ಅದು ಯಾರ್ದು ತಪ್ಪು? ಈಗ ಸರ್, ಇವಾಗ ಏನಾಗಿರುತ್ತೆ ಅಂತಂದ್ರೆ, ಖಾತೆ ಮಾಡ್ಬೇಕಾದ್ರೆ ಸಾಧಾರಣ ಬಿಲ್ಡರ್ ಯಾರು ಇರ್ತಾನೆ ಅವನೇ ಖಾತೆ ಮಾಡಿ ಕೊಡ್ತಾನೆ. ನಮ್ಗೇನೋ ಖಾತೆ ವರ್ಗಾವಣೆ ಆಗುತ್ತೆ. ಇವಾಗ ನಾನು ಒಬ್ಬ ಟ್ಯಾಕ್ಸ್ ಕಟ್ಟೋನ್ ಏನ್ ಮಾಡ್ತೀನಿ, ಹಳೇದು ಏನ್ ನಂಬರ್ ಇರುತ್ತಲ್ಲ, PPID ಏನಿರುತ್ತೆ ಅದೇ ನಂಬರ್ ಇಟ್ಕೊಂಡು ನಾನು ಟ್ಯಾಕ್ಸ್ ಕಟ್ತಾ ಇರ್ತೀನಿ. ಇದು ನೀವು ಬಿಲ್ಡರ್ದೇ ಸಮಸ್ಯೆ ಆಗ್ಲಿ ಅಥವಾ ಓನರ್ದೇ ಪ್ರಾಬ್ಲಮ್ ಆಗ್ಲಿ ಅಂತ ನೀವು ಸರ್, ಅದು ಯಾರ್ಯಾರು ನೋಟಿಸ್ ಬಂದಿದೆ ನಮ್ಮ ಹತ್ರ ಬಂದ್ರೆ ನಾವು ಅವರಿಗೆ ಗೈಡೆನ್ಸ್ ಕೊಡ್ತಾ ಇದ್ದೀವಿ ಸರ್, ರೆಗ್ಯುಲರ್ ಗೈಡೆನ್ಸ್ ಕೊಡ್ತಾ ಇದ್ದೀವಿ. ಮತ್ತೆ ಅದು ಪ್ರಾಬ್ಲಮ್ ಗೌರ್ಮೆಂಟ್ ಇದ್ರೆ ಗೌರ್ಮೆಂಟ್ಗೂ ಹೇಳ್ತಾ ಇದ್ದೀವಿ, ಇದು ಸುಧಾರಣೆ ಮಾಡಿ ಕರೆಕ್ಷನ್ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಡೈರೆಕ್ಟ್ ಸ್ಪೆಷಲ್ ಕಮಿಷನರ್ ರೆವೆನ್ಯೂ ಅವ್ರ ಹತ್ರನೇ ಮಾತಾಡ್ಬಿಟ್ಟು ಹೇಳ್ತಾ ಇದ್ದೀವಿ, ಇದು ತಪ್ಪಿದೆ, ಇದು ಕರೆಕ್ಟ್ ಮಾಡಿಬಿಡಿ. ಎರಡು ರೆಸ್ಪಾನ್ಸ್ ಇದೆ ಸರ್. ಒಂದು, ಫಸ್ಟ್ ಡಿಸೈನ್ ಅಲ್ಲೇ ಕರೆಕ್ಟ್ ಆಗಿ ಇರಬೇಕು ಸರ್. ಇದು ಚರಂಡಿ, ಇದು ಡ್ರೈನೇಜ್ ವಾಟರ್ ಸೆಪರೇಟ್, ಫ್ರೆಶ್ ವಾಟರ್ ಸೆಪರೇಟ್, ಕ್ಲಿಯರ್ಲಿ ಸೆಗ್ರಿಗೇಷನ್ ಇರಬೇಕು. ಅದು ಡಿಸೈನ್ ಅಲ್ಲೇ ಇರಬೇಕು. ಅದು ಆನ್ ಗೋಯಿಂಗ್ ಮೇಂಟೆನೆನ್ಸ್ ಮಾಡಬೇಕು ಸರ್. ಅದಕ್ಕೆ ಟೆಕ್ನಿಷಿಯನ್, ಪ್ಲಂಬರ್ ಎಲ್ಲ ಇರಬೇಕು, ರೆಗ್ಯುಲರ್ಲಿ ನೋಡ್ಕೋಬೇಕು ಸರ್. ಅದು ಒಂದು. ಸೆಕೆಂಡ್, ಈ ಸಪೋಸ್ ಏನಾದರೂ ಪ್ರಾಬ್ಲಮ್ ಆದರೆ, ಪ್ರಾಬ್ಲಮ್ ಏನಾಗಿದೆ, ಹೆಂಗೆ ಆಗಿದೆ, ಏನು ರೀಸನ್ ಆಗಿದೆ, ಅದು ಇನ್ವೆಸ್ಟಿಗೇಟ್ ಮಾಡಿಬಿಟ್ಟು ಅದು ರಿಸಾಲ್ವ್ ಮಾಡಬೇಕು, ತತ್ಸಮಯ ಮಾಡಬೇಕು. ಮತ್ತು ಲಾಂಗ್ ಟರ್ಮ್ಗೆ ಏನೇನು ಮಾಡಬೇಕು ಅದು ಮಾಡಬೇಕು ಸರ್. ಅದಕ್ಕೆ ಟೆಕ್ನಿಕಲ್ ಸಪೋರ್ಟು, ಗೈಡೆನ್ಸ್ ಎಲ್ಲ ಬ್ಯಾಕ್ ಕೊಡ್ತಾ ಇದೆ, ಕಂಟಿನ್ಯೂ ಕೊಡ್ತೀವಿ ಸರ್ ನಾವು.